ಬಿಬಿಎಂಪಿ ಚುನಾವಣೆಯ ಅಬ್ಬರ ಮುಗಿಲು ಮುಟ್ಟಿದೆ. ಮತದಾನಕ್ಕೆ ದಿನಗಣನೆ ಆರಂಭ ಆಗ್ತಾ ಇದ್ದಂತೆ ಎಲ್ಲಾ ಪಕ್ಷಗಳ ಘಟಾನುಘಟಿ ನಾಯಕರು ಬೀದಿಗಿಳಿದಿದ್ದಾರೆ. ಬೆಂಗಳೂರಿನ ಆಧಿಪತ್ಯ ಸಾಧಿಸಲು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಿದ್ದಿನ ಹೋರಾಟ ನಡೀತಾ ಇದೆ. ಇಂದು ಬೆಂಗಳೂರಿನ ಎಚ್ಎಸ್ಆರ್ ವಾರ್ಡ್ ಮತ್ತು ಬೊಮ್ಮನಹಳ್ಳಿ ವಾರ್ಡ್ಗಳಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್, ಪುರೇಂದೇಶ್ವರಿ ಹಾಗೂ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ, ಮಾಜಿ ಸಂಸದೆ ತೇಜಸ್ವಿನಿ ರಮೇಶ್ ಮುಂತಾದವರು ತೆರೆದ ವಾಹನದಲ್ಲಿ ಎಲ್ಲೆಡೆ ಭರ್ಜರಿ ರೋಡ್ ಶೋ ನಡೆಸಿದರು. ಸಿಎಂ ವಿರುದ್ಧ ಅನಂತಕುಮಾರ್ ವಾಗ್ದಾಳಿ ನಡೆಸಿದರು. ಕಳೆದ 2.5 ವರ್ಷಗಳಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ನಡೆದಿಲ್ಲ ಅಂತ ಟೀಕಿಸಿದರು. ಬೆಂಗಳೂರಿನ ಅಭಿವೃದ್ಧಿ ಕೇವಲ ಬಿಜೆಪಿಯಿಂದ ಮಾತ್ರ, ಕಾಂಗ್ರೆಸ್ನಿಂದಲ್ಲ. ಬಿಜೆಪಿ ಸ್ಪಷ್ಟ ಬಹುಮತ ಪಡೆಯಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಗರ ಬಸವಗುಡಿತರ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಸತೀಶ್ ಮೂರ್ತಿ ರೆಡ್ಡಿಗೆ ನ್ಯಾಯ ಸಿಕ್ಕಿಲ್ಲ. ಇನ್ನು ಇದೇ ಚುನಾವಣೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರ ಪ್ರಚಾರ ಭರ್ಜರಿಯಾಗಿ ಸಾಗ್ತಾ ಇದೆ. ವಿಜಯನಗರದ ಕೆಪಿ ಅಗ್ರಹಾರದಲ್ಲಿ ಕೆಎಸ್ ಈಶ್ವರಪ್ಪ ರೋಡ್ ಶೋ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರೇಖಾ ಸಿದ್ದರಾಜು ಪರ ಈಶ್ವರಪ್ಪ ಮತಯಾಚಿಸಿದರು. ಇದು ಬಿಜೆಪಿಯ ವಿಚಾರವಾದರೆ ಇನ್ನು ಜೆಡಿಎಸ್ ಕೂಡ ಹಿಂದೆ ಬಿದ್ದಿಲ್ಲ. ಕಾಮಾಕ್ಷಿ ಪಾಳ್ಯದಲ್ಲಿ ಎಚ್ಡಿ ಕುಮಾರಸ್ವಾಮಿ ರೋಡ್ ಶೋವನ್ನ ನಡೆಸಿದ್ದಾರೆ. ವೃಷಭಾವತಿ ನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರ ಎಚ್ಡಿಕೆ ಪ್ರಚಾರವನ್ನ ಕೈಗೊಂಡಿದ್ದು, ಜೆಡಿಎಸ್ ಅಭ್ಯರ್ಥಿ ಹೇಮಲತಾ ಪರ ಕುಮಾರಸ್ವಾಮಿ ಪ್ರಚಾರವನ್ನ ನಡೆಸಿದ್ರು. ಕುಮಾರಸ್ವಾಮಿ ರೋಡ್ ಶೋನಲ್ಲಿ ಶಾಸಕ ಕೆ ಗೋಪಾಲಯ್ಯ ಭಾಗಿಯಾಗಿದ್ರು. ಮೊದಲನೇದಾಗಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನ ಸಲ್ಲಿಸುತ್ತೇನೆ. ಆ ಒಂದು ಭಾಗಗಳಲ್ಲಿ ಗೆದ್ದಂತ ನಮ್ಮ ಪದ್ಮಾವತಿ ಶ್ರೀನಿವಾಸ್ ಗೌಡ್ರಿರ್ಬೋದು, ನಮ್ಮ ನಾಗರತ್ನಮ್ಮ ಕೇಸು ಲೋಕೇಶ್ ಅವರಿರ್ಬೋದು, ಅವಕಾಶನ ತಾವು ನಿರ್ಮಾಣ ಮಾಡ್ತಾರೆ. ಬರೀ ಇನ್ನೊಂದೇ ಇಲ್ಲ, ಬರೀ ತಮಿಳತ್ತ ರೈತವೇ ಇದೆ. ಸೀರಿಯಲ್ ನಂಬರ್ 3. ಕಾಮಾಕ್ಷಿ ಪಾಳ್ಯದಲ್ಲಿ ಜೆಡಿಎಸ್ನಿಂದ ಭರ್ಜರಿ ಪ್ರಚಾರ ನಡೆಯಿತು. ಜೆಡಿಎಸ್ನ ಘಟಾನುಘಟಿ ನಾಯಕರುಗಳು ಬೀದಿಗಿಳಿದು ಪ್ರಚಾರವನ್ನು ಕೈಗೊಂಡಿರುವಂತದ್ದು. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಜೆಡಿಎಸ್ನಿಂದ ಭರ್ಜರಿ ಪ್ರಚಾರವನ್ನು ಕೈಗೊಂಡರು. ಕಾಮಾಕ್ಷಿ ಪಾಳ್ಯದ ಅಭ್ಯರ್ಥಿಯ ಪರ ಮತವನ್ನ ಯಾಚಿಸಿದ್ರು. ನಾಗರತ್ನಮ್ಮ ಕೇಸು ಲೋಕೇಶ್ ಅವರಿರ್ಬೋದು, ಅವಕಾಶನ ತಾವು ನಿರ್ಮಾಣ ಮಾಡ್ತಾರೆ. ಬರೀ ಇನ್ನೊಂದೇ ಇಲ್ಲ, ಬರೀ ತಮಿಳತ್ತ ರೈತವೇ ಇದೆ. ಸೀರಿಯಲ್ ನಂಬರ್ 3. ಅದು ನಿಮ್ಮ ಮುಂದೆ ಇದೆ. ನಮ್ಮ ಯಜಮಾನರು ಇವಾಗ ಹೇಳಿದ್ದಾರೆ. ಮತಯಾಚನೆ ಮಾಡಲಿಕ್ಕೆ ನಿಮ್ಮೆಲ್ಲರ ನ್ಯೂಸ್ ಲಂಚ್ ಮುಂದುವರಿಯುತ್ತೆ. ಒಂದು ಪುಟ್ಟ ವಿರಾಮದ ನಂತರ